ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಶ್ರೀ ಭವಾನಿ ರೆಸಿಪಿಯಲ್ಲಿ ಇವತ್ತು ಆಲೂಗಡ್ಡೆ ಸ್ನ್ಯಾಕ್ಸ್ ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಸಾಯಂಕಾಲ ಟೈಮಲ್ಲಿ ಏನೇನು ತಿನ್ನಂಗೆ ಅನಿಸಿದ್ರೆ ನಾವು ಆಚೆ ಕಡೆ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ಈ ರೀತಿಯಾದಂಥ ಒಂದು ಸ್ನ್ಯಾಕ್ಸ ರೆಡಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋದು ಬೆಲ್ ಬಟನ್ ಕೂಡ ಕ್ಲಿಕ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬನ್ನಿ ಇವತ್ತು ಆಲೂಗಡ್ಡೆ ಸ್ನ್ಯಾಕ್ಸ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಲ್ಲ, ಯಾವ ರೀತಿ ಚೆನ್ನಾಗಿ ಕ್ರಿಪ್ಸಿಯಾಗಿ ಬಂದಿದೆ. ತುಂಬಾ ಇಷ್ಟಪಟ್ಟು ಮಕ್ಕಳೆಲ್ಲ ತಿಂತಾರೆ, ಹೆಲ್ದಿಯಾಗಿ ಇರುತ್ತೆ. ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೆ ನೋಡಿ ಈ ರೀತಿಯಾದಂಥ ಒಂದು ಆಲೂಗಡ್ಡೆ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಬರ್ತಿದೆ ಅನ್ನೋದು ನೋಡಿ. ಇವಾಗ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ನಮ್ಮ ವಿಡಿಯೋನ ನೀವು ಸ್ಕಿಪ್ ಮಾಡಲಾರ್ದೆ ನೋಡಿ ಫ್ರೆಂಡ್ಸ್. ಬನ್ನಿ ಇವಾಗ ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿನಿ. ಒಂದು 3 ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನು. ಬೇಯಿಸಿಟ್ಟಿರೋ ಆಲೂಗಡ್ಡೆ ಸೊಪ್ಪೆ ತೆಗೆದು ತೊಗೊಂಡಿನಿ ನೋಡಿ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿದ್ದು ಕ್ಯಾಪ್ಸಿಕಮನ್ನು ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣದಾಗಿ ಕಟ್ ಮಾಡಿರೋದಂಥದ್ದು ಒಂದು ಟೊಮೆಟೊನೂ ಸೇರಿಸ್ತಾ ಇದ್ದೀನಿ ನೋಡಿ. ಚಿಕ್ಕ ಚಿಕ್ಕದಾಗಿ ಈರುಳ್ಳಿನೂ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಚೆನ್ನಾಗಿ ಗರಿಗರಿಯಾಗಿ ಬರ್ತದೆ. ಇವಾಗ ನೋಡಿ ಅಕ್ಕಿ ಹಿಟ್ಟಾದ ನಂತರ ನಾನು ಗರಂ ಮಸಾಲ ಒಂದು 1/4 ಸ್ಪೂನ್ ಅಷ್ಟು ಹಾಕೋತಿದ್ದೀನಿ. ಅಚ್ಕಾರ ಪುಡಿ ಅರ್ಧ ಸ್ಪೂನ್ ಅಷ್ಟು ಹಾಕೋತಿದ್ದೀನಿ. ರುಚಿ ತಕ್ಕಟ್ಟು ಉಪ್ಪನ್ನು ಮತ್ತು ಚಾಟ್ ಮಸಾಲ 1 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಹಾಕಾದ ನಂತರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ. ನೋಡ್ಕೋಬೋದು ಫ್ರೆಂಡ್ ನೋಡಿ. ಈ ವಿಧಾನದಲ್ಲಿ ನೀಟಾಗಿ ಅಷ್ಟನ್ನು ಮಿಕ್ಸ್ ಮಾಡಾಗಿದೆ ನೋಡ್ಕೋಬೋದು ಫ್ರೆಂಡ್ಸ್. ನೋಡಿ ಇಷ್ಟಾದರೆ ಸಾಕು. ನಮ್ಗೆ ರೆಡಿಯಾಗಿದೆ ಆಲೂಗಡ್ಡೆ ಮಸಾಲೆನ ರೆಡಿ ಮಾಡಾಗಿದೆ. ಇವಾಗ ಇಷ್ಟು ನೀಟಾಗಿ ಕಲಸಿಟ್ಟಾದ ನಂತರ ಇದು ಸಪ್ರೇಟ್ ಎತ್ತಿಟ್ಕೊತಿದ್ದೀನಿ. ನಾನು ಮ್ಯಾಗಿನ ತೊಗೊಂಡಿನಿ. 1 2 3 ಮ್ಯಾಗಿ ಅಂತಾರಲ್ಲ ಫ್ರೆಂಡ್ಸ್, ಇದನ್ನು ತೊಗೊಂಡಿನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಮ್ಯಾಗಿನ ತೊಗೋಬೋದು. ಇವಾಗ ನಾನು ಆ ಮ್ಯಾಗಿನ ತೊಗೊಂಡ್ಬಿಟ್ಟು ನೀಟಾಗಿ ಸಣ್ಣಗೆ ಪುಡಿ ಮಾಡಿಟ್ಕೊತಾ ಇದ್ದೀನಿ. ಕೈಯಲ್ಲಿ ಈ ರೀತಿಯಾಗಿ ಮುರ್ಕೋಬೇಕಾಗತ್ತೆ ನೀಟಾಗಿ. ನೋಡ್ಕೋಬೋದು ಇಷ್ಟಾದರೆ ಸಾಕು. ಇವಾಗ ಏನದ ನಾನು ಆಲೂಗಡ್ಡೆ ಏನು ಮಿಕ್ಸ್ ಮಾಡಿಟ್ಟಿದ್ದಲ್ಲ ಆಲೂಗಡ್ಡೆನ ತೊಗೊಂಡ್ಬಿಟ್ಟು ಇವಾಗ ಮ್ಯಾಗಿ ಮಸಾಲ ಇದೆ ನೋಡಿ ಫ್ರೆಂಡ್ಸ್. ಆ ಮ್ಯಾಗಿ ಮಸಾಲನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆಗೆ ಸೇರಿಸಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಚೆನ್ನಾಗಿ ನಾನು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಒಂದು 1/4 ಕಪ್ ಅಷ್ಟು ನೀರನ್ನು ತೊಗೊಂಡಿದ್ದೀನಿ. ಆ ನೀರಲ್ಲಿಗೆ ನಾನು ಒಂದು ಸ್ವಲ್ಪ 2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೋಡ್ಕೋಬೋದು ಫ್ರೆಂಡ್ಸ್. ಮೈದಾ ಹಿಟ್ಟನ್ನು 2 ಸ್ಪೂನ್ ಅಷ್ಟು ಸೇರಿಸಾದ ನಂತರ ಚೆನ್ನಾಗಿ ಒಂದು ಗಂಟು ಕೂಡ ಬರಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ ನೋಡಿ. ಈ ರೀತಿಯಾಗಿ ಮಿಕ್ಸ್ ಆಗಿದೆ. ಹೇಗೆ ಮಿಕ್ಸ್ ಆದ ನಂತರ ನಾನು ಸಪ್ರೇಟ್ ಎತ್ತಿಟ್ಕೊತಿದ್ದೀನಿ. ಎತ್ತಿಟ್ಕೊಂಡಾದ ಬಳಿಕ ಇವಾಗ ಈ ರೀತಿಯಾಗಿ ಆಲೂಗಡ್ಡೆ ಮಸಾಲ ಮಿಕ್ಸ್ ಮಾಡಿಟ್ಟಿದ್ದಲ್ಲ ಅದನ್ನು ಈ ರೀತಿಯಾಗಿ ಒಡೆಯ ಆಕರಿಗೆ ತಟ್ಕೊಂಡ್ಬಿಟ್ಟು ಮೈದಾ ಹಿಟ್ಟು ಏನು ಮಿಕ್ಸ್ ಮಾಡಿಟ್ಟಿದ್ದಲ್ಲ ಅದರಲ್ಲಿ ಈ ರೀತಿಯಾಗಿ ಹೆಜ್ಜಾದ ನಂತರ ಇವಾಗ ನಾನು ಮ್ಯಾಗಿನ ತೊಗೊಂಡಿದ್ದಲ್ಲ ಮ್ಯಾಗಿ ಪುಡಿ ಮಾಡಿಟ್ಟಿದ್ದಲ್ಲ ಈ ರೀತಿಯಾಗಿ ಎರಡು ಕಡೆಯಲ್ಲಿ ಈ ರೀತಿಯಾಗಿ ಅಂಟಿಸ್ಕೊಂಡು ನಾನು ಒಂದು ಪ್ಲೇಟ್ದಲ್ಲಿ ಎತ್ತಿಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಇನ್ನೊಂದು ಸ್ಟೆಪ್ ಸುದಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇನ್ನೊಂದು ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ವಡೆ ಆಕರಿಗೆ ಮಾಡ್ಕೊಂಡ್ಬಿಟ್ಟು 2 ಸೈಡನ್ನು ನೀಟಾಗಿ ನಾವು ಅಂಟಿಸ್ಕೋಬೇಕಾಗತ್ತೆ ಮೈದಾ ಹಿಟ್ಟನ್ನು ನೋಡಿ. ಈ ರೀತಿಯಾಗಿ ಮ್ಯಾಗಿನೂ ನೀಟಾಗಿ 2 ಸೈಡನ್ನು ಅಂಟಿಸ್ಕೊಂಡಾದ ನಂತರ ಇಷ್ಟನ್ನು ಅಂಟಿಸ್ಕೊಂಡಾದ ನಂತರ ನಾನು ಎಣ್ಣೆನೂ ಬಿಸಿ ಮಾಡೋಕ್ಕಿಟ್ಟಿನಿ ಫ್ರೆಂಡ್ಸ್. ನೋಡ್ಕೋಬೋದು. ಇದೊಂದು ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ನೋಡಿ. ಈ ರೀತಿಯಾಗಿ ಅಂಟಿಸಾದ ನಂತರ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನಂದು ವಿಡಿಯೋನ ಕಟ್ಟಾಗಿದೆ ಫ್ರೆಂಡ್ಸ್. ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಟ್ಟಾದ ನಂತರ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಬನ್ನಿ. ನೋಡ್ಬೋದು ಚೆನ್ನಾಗಿ ಕ್ರಿಪ್ಸಿಯಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಬರ್ರಿ. ಚೆನ್ನಾಗಿ ಬೇಯಬೇಕು. ನಮಗೆ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊತಾ ಬನ್ನಿ. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ಮನೇಲಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಬನ್ನಿ. ತುಂಬಾ ಇಷ್ಟಪಟ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಈ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಬರೋಣ ನೀಟಾಗಿ. ನೋಡ್ಬೋದು ಒಂದೊಂದಾಗಿ ಸ್ಟೆಪ್ಪನ್ನು ನಿಧಾನಕ್ಕಾಗಿ ನಾವು ತಿರ್ಸ್ಕೊತಾ ಹಾಕೋಬೇಕಾಗುತ್ತೆ. ಒಂದೇ ಸೈಡು ಕಲರ್ ಚೇಂಜ್ ಆಗೋದು ಹೋಗ್ತದೆ. 2 ಸೈಡ್ನು ಚೆನ್ನಾಗಿ ಕಲರ್ ಬರಬೇಕು ನೋಡಿ. ಈ ರೀತಿಯಾಗಿ ನಮ್ಗೆ ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಮಾಡಿ ನೋಡಿ.